ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇದು ಲಾಸ್ಟ್ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಇವಾಗ ನಾನು ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಿ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಇದು ತುಂಬ ಯೂಸ್ಫುಲ್ ವಿಡಿಯೋಸ್ ಆಗಿರುತ್ತೆ. ತುಂಬ ಜನಕ್ಕೆ ಈ ವಿಡಿಯೋ ಯೂಸ್ ಆಗುತ್ತೆ. ಯಾರು ಸ್ಕಿಪ್ ಮಾಡಬೇಡಿ, ಖಂಡಿತ ಕೊನೆವರೆಗೂ ವಿಡಿಯೋಸ್ ನೋಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲ ಇವಾಗ ಊಟ ಮಾಡಿ ಕೈ ತೊಳ್ಕೊಂಡು ಬಂದಿದ್ದೀನಿ. ಇನ್ನೇನು ಮತ್ತೆ ಟೀ. ಬನ್ನಿ ಕೆಳಗಡೆ. ಅಯ್ಯೋ ಬನ್ನಿ, ನೀವು ಯಾಕೆ ಕಾಡ್ತೀರಾ? ಬೇಡ ಬನ್ನಿ, ಯಾಕ ಮಜ್ಜಿಗೆ ಮಾಡ್ಕೊ ಬರಲ್ಲ ಅಂತಾರೆ. ಏನು ಬೇಡ ಬನ್ನಿ ಕೆಳಗಡೆ. ಅಲ್ಲ ಪಗೂದ್ ರೋಡ್ ಅನ್ಸುತ್ತೆ ನಂಗೆ. ಇವ್ರು ರೋಡೇ ಕನ್ಫ್ಯೂಸ್ ಆಯ್ತಾ ಯಾವಾಗ ನನಗೂ ಹಂಗೆ ಅನ್ಸುತ್ತೆ. ಪಾಪ ಮಜ್ಜಿಗೆ ಮಾಡ್ಕೊ ಬರಲ್ಲ. ಏನು ಬೇಡ. ಇವಾಗ ನಾನು ನಮ್ಮ ಅತ್ತಿಗೆ ಮತ್ತು ಇವರು ನಮ್ಮ ದೊಡ್ಡತ್ತಿಗೆ ಅಂದರೆ ನಮ್ಮ ಹಸ್ಬೆಂಡಾರ ದೊಡ್ಡಮ್ಮನ ಮಗಳು. ಇಷ್ಟು ಜನ ಮಾಲ್ಟ್ ಮಾಡ್ತಾರಲ್ಲ ನಮ್ಮ ಅತ್ತೆ. ಲಾಸ್ಟ್ ವೀಡಿಯೋಸಲ್ಲೆಲ್ಲ ನಿಮಗೆ ಹೇಳಿದ್ದೀನಿ ಮಾಲ್ಟ್ ಪೌಡರ್ ಮಾಡಿಕೊಟ್ಟಿದ್ದಾರೆ ಅಂತ. ಮಾಲ್ಟ್ ಪೌಡರ್ ಖಾಲಿ ಆಗಿತ್ತು, ಅದರಿಂದ ಮಾಲ್ಟ್ ಪೌಡರ್ ಮಾಡೋಕ್ಕೆ ಐಟಮ್ಸ್ ಬೇಕಾಗಿತ್ತು. ಇಲ್ಲೇ ತೊಗೊಳ್ಳೋದಂತೆ, ಅದರಿಂದ ಎಲ್ಲ ಒಟ್ಟಿಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇದು ಇದೆಲ್ಲ ಏನಕ್ಕ ಇದು ಎಲ್ಲ ಐತೆ ಕನ್ನಡದ. ಎಲ್ಲೂ ಬರ್ದಿಲ್ಲ. ಉದ್ಲು ರೈಸ್ ಅಂತ ಐತೆ. ಉದ್ಲು ರೈಸ್. ಇವಾಗ ಅವರು ಮಾಲ್ಟ್ಗೆ ಏನೇನು ಐಟಮ್ಸ್ ಬೇಕು ತೊಗೋತಾ ಇದ್ದಾರೆ. ನಮ್ಮ ಅತ್ತಿಗೆ ಮತ್ತು ನಮ್ಮ ದೊಡ್ಡತ್ತಿಗೆ ಅಂದರೆ ನನ್ನ ಹಸ್ಬೆಂಡಾರ ದೊಡ್ಡಮ್ಮನ ಮಗಳೊಬ್ಬರು, ನಮ್ಮ ಅತ್ತಿಗೆ ಒಬ್ಬರು ಐಟಮ್ಸ್ ಎಲ್ಲ ತೊಗೋತಾ ಇದ್ದಾರೆ. ತುಂಬ ಬಿಸಿಲಿತ್ತು, ಅದರಿಂದ ನಾನು ಬಂದು ಆಟೋದಲ್ಲಿ ಕೂತಿದ್ದೀನಿ. ದಿನಸಿ ತೊಗೊಳಕ್ಕೆ ಹೋಗೋಣ ಅಂದ್ಕೊಂಡು, ನಾವು ದಿನಸಿ ತೊಗೋತೀವಲ್ಲ ಅಲ್ಲೇ ತೊಗೋತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ನಮ್ಮ ದಿನಸಿ ಅಲ್ಲಿ ತೊಗೊಳೋದು, ಅದರಿಂದ ನಾಳೆ ನಾಡಿದ್ದು ಹೋಗಿ ತಂದ್ರಾಗುತ್ತೆ ದಿನಸಿನ ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ಮಾಲ್ಟ್ಗೆ ತೊಗೋತಾ ಇದ್ದಾರೆ. ನಾವು ಬಂದು ಸೈಡಲ್ಲಿ ಕೂತಿದ್ದೀವಿ. ಏನ್ರಿ ಬಿಸಿಲಿಗೆ ಫುಲ್ಲು ಸುಸ್ತಾಗ್ಬಿಟ್ಟವ್ರೆ. ಕ್ಲೀನ್ ಮಾಡೋಂಗಿಲ್ಲ, ಎಲ್ಲ ನೀಟಾಗಿ ಅದೇ ಕ್ಲೀನ್ ಮಾಡಿ ಪ್ಯಾಕ್ ಮಾಡೋದು. ತೋರಿಸ್ತೀನಿ. ಮಾಲ್ಟ್ ರೆಸಿಪಿ ತೋರಿಸೋಣ ಅಂತ. ಹೆಂಗೆ ಮಾಡ್ತಾರೆ ಸಾಮಾನು ಈಗ ತೋರಿಸ್ಬಿಡು. ಎಲ್ಲ ಮುರಿದ್ಬಿಟ್ಟು ಬಿಡಿಸ್ಬಿಡು. ಇಬ್ರು ಒಂದೊಂದು ಇದ್ರಲ್ಲಿ ಕೆಳಗಡೆ ಇಡಿ, ನಿಂತ್ಕೊಂಡು ಉರಿಯೋಕ್ಕಾಗಲ್ಲ. ಒಂದು ಪಾತ್ರೆ ಎತ್ಕ ಮೇಲೆ ಉರ್ದು ಸುರ್ಕೊಂಡು ಹೋಗಿ ಅಲ್ಲಿ ಕಮಲ ಮುಂದೆ ಸೋಸ್ಕೋಬೇಕಂತ. ಹುಳ್ಳಿ ಕಾಳು ಸೋಸ್ಕೊತೀಯಾ? ಸುರ್ಕೊಂಡು ಹೋಸಿಯಾ? ಹೆಸರು ಕಾಳು, ಹುಳ್ಳಿ ಕಾಳು. ಇದೆ ಗೊತ್ತಾಯ್ತು. ಇವಾಗ ನಮ್ಮ ಅತ್ತಿಗೆ ಹುಳ್ಳಿಕಾಳು ಸೋಸ್ತಾ ಇದ್ದಾರೆ, ನಮ್ಮ ಅತ್ತೆ ಹೆಸರು ಕಾಳು ಸೋಸ್ತಾ ಇದ್ದಾರೆ. ಮನೇಲೇ ಇತ್ತಂತೆ, ಅದನ್ನೇನು ಅಂಗಡಿಯಿಂದ ತರಲಿಲ್ಲ, ಮನೇಲೇ ಇತ್ತಲ್ಲ ಅಂದ್ಬಿಟ್ಟು ಇವಾಗ ಎಲ್ಲ ಐಟಮ್ಸ್ ಜೋಡಿಸ್ಕೊಂಡಿದ್ದೀವಿ. ಎಲ್ಲ ಹುರ್ಕೋಬೇಕು. ಅದಕ್ಕಿಂತ ಮುಂಚೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಏನೆಲ್ಲ ತೊಗೊಂಡಿದ್ದೀವಿ ಮಾಲ್ಟ್ಗೆ ಅಂದ್ಬಿಟ್ಟು ಪಟ ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಐಟಮ್ಸ್ ತಂದ್ರೂ ಇನ್ನೂ 4 ಥರ ಐಟಮ್ಸ್ ಮರೆತು ಬಂದಿದ್ದು. ಲಾಸ್ಟಲ್ಲಿ ಅದನ್ನು ತೋರಿಸ್ತಿದ್ದೀನಿ. ನಮ್ಮ ಅದಕ್ಕೆ ಹೋಗಿ ತೊಗೊಂಬಂದರು. ಅಂಗಡಿಯವರು ಕೊಟ್ಟಿಲ್ಲ, ನಾವು ತೊಗೊಂಬಂದಿಲ್ಲ, ಮರೆತು ಬಂದುಬಿಟ್ಟಿದ್ದೀವಿ. ಇವಾಗ ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ಹೇಳ್ತೀವಿ. 2 kg ಆಗೋಷ್ಟು ಬ್ರೌನ್ ರೈಸ್, ಕುಶಲಕ್ಕಿ ಅಂತಾರಲ್ಲ, ಅದನ್ನ ತೊಗೊಂಡಿದ್ದೀವಿ. 2 kg ಆಗೋಷ್ಟು ರಾಗಿ ತೊಗೊಂಡಿದ್ದೀವಿ. 2 kg ಆಗೋಷ್ಟು ಜೋಳ ತೊಗೊಂಡಿದ್ದೀವಿ. 6 ಥರದ ನವಣೆ ತೊಗೊಂಡಿದ್ದೀವಿ. ಆ ನವಣೆ ಹೆಸರು ನನಗೆ ಡೀಟೇಲಾಗಿ ಗೊತ್ತಿಲ್ಲ. ನೀವು ಅಂಗಡಿಲಿ ಹೋಗಿ ಸಿರಿಧಾನ್ಯ ಗಂಜಿಗೆ ನವಣೆ ಕೊಡಿ ಅಂದರೆ ಅವರೇ ಕೊಡ್ತಾರಂತೆ. ಹಾಗೆ 1/2 kg ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀವಿ. 1/2 kg ಆಗೋಷ್ಟು ಫ್ಲ್ಯಾಕ್ ಸೀಡ್ಸ್, ಅಗಸೆ ಬೀಜ ಅಂತಾರಲ್ಲ, ಅದನ್ನ ತೊಗೊಂಡಿದ್ದೀವಿ. 1/2 kg ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀವಿ. ಹಾಗೆ 1 kg ಆಗೋಷ್ಟು ಗೋಧಿ ತೊಗೊಂಡಿದ್ದೀವಿ. 1/2 kg ಆಗೋಷ್ಟು ಉದ್ದಿನಕಾಳು, ಕಪ್ಪುಗೆ ಬರುತ್ತಲ್ಲ ಉದ್ದಿನಕಾಳು, ಅದನ್ನ ತೊಗೊಂಡಿದ್ದೀವಿ. ಹಾಗೆ 100 ಗ್ರಾಮು ಮೆಣಸು ತೊಗೊಂಡಿದ್ದೀವಿ. 100 ಗ್ರಾಮು ಜೀರಿಗೆ ತೊಗೊಂಡಿದ್ದೀವಿ. ಹಾಗೆ 1/2 kg ಹೆಸರು ಕಾಳು ಮತ್ತು 1/2 kg ಹುಳ್ಳಿಕಾಳು ಸೇರಿಸ್ಕೊತೀವಿ. ನಮ್ಮ ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರಲ್ಲ. ಈಗೇನೆ ಇನ್ಯಾವುದು ಮರ್ತೋಗಿದ್ರು ಲಾಸ್ಟಲ್ಲಿ ಐಟಮ್ಸ್ನ ತಂದಿರೋದು ತೋರಿಸ್ತೀನಿ. ನನಗೆ ಡೀಟೇಲಾಗಿ ಒಂದೊಂದಾಗೆ ತೋರ್ಸೋಕ್ಕೆ ಆಗಲಿಲ್ಲ, ಅದರಿಂದ ಈ ಥರ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಒಂದು ಲೀಸ್ಟ್ ಮಾಡಿಕೊಂಡು ತೊಗೊಂಬಂದರೆ ಖಂಡಿತ ಆರಾಮಾಗಿ ತರದು ನೀವು ಮಾಡ್ಕೋಬೋದು. ನಾವು ಇಲ್ಲೇ ಐತಲ್ಲ. ಶುಗರ್ ಕಡಿಮೆ ಆಗೈತೆ ನಮ್ಮ ಅವ್ರಿಗೆ. ಇಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳಿದರು, ಅದು ಕಡಿಮೆ ಆಗಿದೆ ಅಂತೆ. ಮತ್ತು ಶುಗರು ಕಡಿಮೆ ಆಗಿದೆ ಅಂತೆ. ಪರವಾಗಿಲ್ಲ, ಅವ್ರಿಗೆ ಎಲ್ತು ಮೊದಲಿಗೂ ಈಗಲಿಗೂ ತೊಗೊಂಡ್ಮೇಲೂ ಪರವಾಗಿಲ್ವಂತೆ. ಅದರಿಂದ ಅಷ್ಟೇ ಇದು ತೋರಿಸ್ತಾ ಇರೋದು. ಯಾಕಂದರೆ ಕೆಲವು ಜನ ಶುಗರ್ಗೆಲ್ಲ
ಶುಗರ್ ಪೇಷಂಟ್ಗಳಿಗೆಲ್ಲ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇವಾಗ ಈಚೆಗೆ ಸ್ಟವ್ ಇಟ್ಕೊಂಡಿದ್ದೀನಿ, ಹುರ್ಕೊಳ್ಳೋಣ ಅಂದ್ಬಿಟ್ಟು. ಇಷ್ಟು ಐಟಮ್ಸ್ ತಂದವ್ರೆ. ಇನ್ನೊಂದು 2 ಐಟಮ್ಸು ಮರ್ತು ಬಂದಿದ್ರಂತೆ ನಮ್ಮ ಅಕ್ಕ, ಅದಕ್ಕೆ ತರಕ್ಕೆ ಹೋಗೋರೆ. ಅಷ್ಟಾಗಂಟ ನಾನು ಎಲ್ಲ ಹುರ್ಕೊತೀನಿ. ಇವಾಗೆಲ್ಲ ನಾನು ಹುರ್ಕೊತೀನಿ. ನಮ್ಮತ್ತೆ ಆವಾಗಲಿಂದ ಹೋದ ಸತಿ ಜಾಸ್ತಿ ಐಟಮ್ಸ್ ತಂದಿದ್ರಿ, ಇವಾಗ ಕಡಿಮೆ ತಂದಿದ್ದಾರೆ, ಇವತ್ತು ಕಡಿಮೆ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಬಾರ್ಲೆ ಅಕ್ಕಿ ಮತ್ತು ಹೆಸರು ಬೇಳೆ ಮರತೆ ಬಂದಿದ್ದಾರೆ, ಅದರಿಂದ ತರಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಒಂದೊಂದಾಗಿ ಹುರಿದು ಇಟ್ಕೊತೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅಮ್ಮ ಕಡಿಮೆ ಉರಿಲಿ ಹುರ್ಕೋಬೇಕಾ? ಇಲ್ಲ ಮುರಿ. ಇವಾಗ ಒಂದು ಬಾಣಲಿ ಇಟ್ಟು ತೊಗರಿಬೇಳೆ ಹಾಕೊತಾ ಇದ್ದೀನಿ. ಅರ್ಧ kg ತೊಗರಿಬೇಳೆನ ಮೀಡಿಯಮ್ ಉರಿಲಿ ಹುರ್ಕೋಬೇಕು. ಕಾಯಿಲಿ ಬಾಣಲಿ ಎಲ್ಲ ಕಾಯಿಲಿ ತಗೊಬಂದು 500 ಆಗದೆ ಅಂತ ತಗೊಡ್ತೀರಾ? ಎಲ್ಲಿಡ್ತೀರಾ? ಬಿಂದುಗೆ ಕೆಳಗಡೆ ಮನೇಲಿ ಏನೇನು ತೊಗೊಬಂದ್ರಿ ತೋರಿಸಿ. ಅಮ್ಮ ಕೊಡಿಯಮ್ಮ ಈ ಕಡಿಕೆ. ಇಷ್ಟು ಐಟಮ್ಸು ಮಿಸ್ ಮಾಡಿ ಬಂದಿದ್ರು, ಇವಾಗ ತೊಗೊಬಂದವ್ರೆ ನೆನ್ಪು ಮಾಡಿಕೊಂಡು. ನಮ್ಮ ಅತ್ತೆ ಆಗ್ಲಿಂದ ಹೇಳೋದೇ ಆಯಿತು, ಅರ್ಧ ಐಟಮ್ ಬಿಟ್ಟು ಬಂದಿದ್ದೀರಾ ಅಂತ. ಇವಾಗ ತೊಗೊಬಂದವ್ರೆ. ಅವಾಗೂ ಸಪ್ರೇಟ್ ಇವಾಗ ಸಪ್ರೇಟ್ ತೋರಿಸ್ತೀನಿ ಅಂದ್ಕೊಂಬಿಡಿ, ಮರ್ತು ಬಂದಿದ್ರು. ಅದರಿಂದ 200 ಗ್ರಾಮು ಬಾರ್ಲೆ ಅಕ್ಕಿ, 1/4 kg ಸಬ್ಬಕ್ಕಿ ತಾನೇ ಇದು, ಸಬ್ಬಕ್ಕಿ, 1/4 kg ಹೆಸರು ಬೇಳೆ, 1/4 kg ಮೈಸೂರು ದಾಲ್ ಅಂತಾರಲ್ಲ ಅದು. ಹೋದ ಸತಿ 1 kg ಗೋಧಿ ಹಾಕಿದ್ರಂತೆ, ಈ ಸತಿ ಅರ್ಧ kg ತಂದಿರೋದ್ರಿಂದ ಇನ್ನು ಅರ್ಧ kg ಗೋಧಿ ತೊಗೊಂಬಂದವ್ರೆ. ಟೋಟಲ್ಲು ಇಷ್ಟು ಐಟಮ್ಸು. ಮೀಡಿಯಮ್ ಉರಿಲಿ ಸಣ್ಣಕ್ಕೆ ಹುರ್ಕೋಬೇಕಂತೆ. ಹೋದ ಸತಿ ನಮ್ಮ ಅತ್ತೆನೇ ಎಲ್ಲ ಹುರ್ಕೊಂಡಿದ್ರು. ಇವಾಗ ಅವ್ರ ಕೈಗೆ ಸ್ವಲ್ಪ ಗಾಯ ಆಗೈತೆ. ಇವಾಗ ಎಷ್ಟು ಐಟಮ್ ತೋರಿಸಿದ್ನೋ ಅಷ್ಟೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಗ್ಯಾಸಲ್ಲಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾವು ಒಬ್ಬರೇ ಹುರಿಯೋಕ್ಕಾಗಲ್ಲ, ಈ ಸೆಕೆಗೆ ಈ ಬಿಸಿಲಿಗೆ ಒಬ್ಬರೇ ಹುರಿಯೋಕ್ಕಾಗಲ್ಲ. ತುಂಬ ಐಟಮ್ಸ್ ಇತ್ತು, ತುಂಬ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಇಬ್ಬರು ಹುರ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿಕೊಂಡು ಒಂದು ಸೈಡ್ ನಮ್ಮ ಅತ್ತೆ ಹುರಿತಾ ಇದ್ದಾರೆ, ಒಂದು ಸೈಡ್ ನಾನು ಹುರಿತಾ ಇದ್ದೀನಿ. ಈ ಥರ ಆದರೆ ಬೇಗನೂ ಆಗುತ್ತೆ, ಸ್ವಲ್ಪ ಕಷ್ಟನೂ ಆಗಲ್ಲ. ಆದ್ದರಿಂದ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹುರಿತಾ ಇದ್ದೀವಿ. ಇವಾಗ ತೊಗರಿಬೇಳೆ ಚೆನ್ನಾಗಿ ಹುರಿದಿದ್ದೀನಿ. ಒಂದು ತಪ್ಪಲಿಗೆ ಸೇರಿಸಿ ಇಟ್ಕೊತೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು ತಪ್ಪಲಿಗೆ ಹಾಕಿ ಇಟ್ಕೋತಾರೆ. ಬೇಗ ಆಗುತ್ತದೆ. ಒಂದೊಂದು ಪ್ಯಾಕೆಟ್ ಒಂದೊಂದ್ಸಲ ಹಾಕು. ಅದು ಎಷ್ಟು ಬಿಸಿ ಆಗೈತೆ ಅಂತ ನಮಗೆ ಗೊತ್ತಾಗೋದು ಬೇಡ. ಉರಿತಾ ಇದ್ದು ಅಲ್ಲ, ಇದು ಕಮ್ಮಿ ಕೊಟ್ಟಿದೆ, ಜಾಸ್ತಿ ಕೊಡು. ಏನು ಇಲ್ಲ ಕಣ, ಇಲ್ಲ ಕಣ. ನಾವು ಸೀದೋಯ್ತೀವಿ ಅಷ್ಟೇ. ಗ್ಯಾಸ್ ಮುಂದೆ ಕೂತ್ಕೊಂಡು ಬಿಸಿಲಿ ಜಾಸ್ತಿ ಬಿಸಿ ಮಾಡು, ಅವ ಜಾಸ್ತಿ ಅಂತ ಉರಿಬೇಡ. ಇವಾಗ ಒಂದೊಂದೇ ಐಟಮ್ನ ಹಾಕ್ಕೊಂಡು ಮೀಡಿಯಮ್ ಉರಿಲಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾವು ಒಂದು 2 hours ಕಂಟಿನ್ಯೂಸ್ ಆಗಿ ಹುರ್ಕೊಂಡಿದ್ದೀವಿ ಎಲ್ಲನೂ. ಹಂಗೆ ಉರಿತಾ ಇರ್ಬೇಕಾಗ್ತದೆ ಸೊಸೆ ಇಬ್ರು. ಏನು ಬೇಕು ಹೇಳಿ ತಂದ್ಕೊಡ್ತೀನಿ. ಉರಿಯೋದು ಉರಿ ಚೆನ್ನಾಗಿ. ಜೋಳನ ಪುರಿ ಮಾಡ್ತಾ ಇದ್ದಾರೆ. ಅದೇನೋ ಅವಳು ಅಂತ ಇದ್ದಾರೆ. ಏನಮ್ಮ ಇದು? ಅವಳು ಅದನ್ನ ಅವಳೇ ಸೀದ್ಬಿಡುತ್ತೆ ಬೇಗ. ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಜೋಳ. ಮುಚ್ಚಿದ್ರೆ ಪಾಪ್ಕಾರ್ನ್ ಥರ ಓಪನ್ ಆಗುತ್ತಾ? ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ. ಅಮ್ಮ ಯಾವಾಗ ಮಾಡಿರಿ ನೀವು ಇವೆಲ್ಲ? ಯಾವಾಗಲೂ ಹಸಿ ಇದ್ದಾಗ ಇದು ಜೋಳ ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಕೊಬ್ಬರಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂತೀವಿ. ಉದ್ದಿನ ಕಾಳು ಗೊತ್ತು ನನಗೆ, ಬೆಲ್ಲ ಹಾಕಿ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಪಾಪ್ಕಾರ್ನ್ ಥರ ಓಪನ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಓಪನ್ ಆಯ್ತೈತಮ್ಮ. ಗೋಧಿನೂ ಹುರಿದ್ಬಿಟ್ಟು ಟೀ ಜೊತೆ ಸ್ನ್ಯಾಕ್ಸ್ ಥರ ತಿಂತಾರಂತೆ, ಸಖತ್ತಾಗಿರುತ್ತಂತೆ.
ಇಲ್ಲಿ ನೋಡಿ ಜೋಳದಲ್ಲಿ ಯಾವ ಥರ ಪಾಪ್ಕಾರ್ನ್ ಥರ ಬಂದೈತೆ. ಮಾಮೂಲಿ ಜೋಳ ಬರುತ್ತಲ್ಲ, ಇದು ಗುಲ್ಬರ್ಗ ಸೈಡ್ ಎಲ್ಲ ರೊಟ್ಟಿ ಮಾಡ್ತಾರಲ್ಲ ಆ ಥರ ಜೋಳ ಇದು. ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ, ಪಾಪ್ಕಾರ್ನ್ ಥರನೇ ಟೇಸ್ಟ್ ಚೆನ್ನಾಗೈತೆ. ಇವಾಗ ನಮ್ಮ ಮತ್ತೆ ಗೋಧಿ ಹುರಿತಾ ಇದ್ದಾರೆ. ನವಣೆ ಇದನ್ನು ಓಪನ್ ಆಗ್ತೈತೆ ಕಣಮ್ಮ. ಇದನ್ನು ಎಲ್ಲ ನೋಡಿ ಹೆಂಗೆ ಇದಾಗುತ್ತೆ. ಗೋಧಿ ಹುರ್ಕೊಟ್ಟವ್ರೆ ತಿನ್ನು ಅಂತ. ಸಕ್ಕ ಟೇಸ್ಟ್ ಆಗೈತೆ ಗೋಧಿ ಮಾತ್ರ ಹುರಿದಿರೋದು. ಎಷ್ಟು ಸಾಫ್ಟ್ ಆಗೈತೆ ಅಂದರೆ ಬಾಯಿ ಇಟ್ಟಿದ್ರೆ ಕಟ್ಟುಮ್ ಅನ್ನೋದು ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಕಡಲೆಪುರಿ ಥರನೇ ಅಲ್ವಾ? ಇವಾಗ ಎಲ್ಲ ಹುರಿದಾಯ್ತು. ನೋಡ್ಬೋದು ಒಂದು ತಪ್ಪಡಿ ಆಗೈತೆ. ಇಷ್ಟು ಹುರಿಯೋಕ್ಕೇ 1.5 ಅವರ್ 1.25 ಅವರ್ ತೊಗೊಂತು ಟೈಮು. ಇವಾಗ ಕಾಫಿಗೆ ಇಟ್ಟಿದ್ದೀವಿ, ಕಾಫಿ ಕುಡಿಬೇಕು. ಕಾಫಿ ಕುಡಿದ್ಬಿಟ್ಟು ಹೋಗಿ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು. ಹಾರಾಕ್ತಾ ಇದ್ದಾರೆ. ಸ್ವಲ್ಪ ತಣ್ಣಗಾಗಲಿ, ಬಿಸಿ ಇದ್ದರೆ ಬಿಡ್ಸೋಕ್ಕಾಗಲ್ಲ ಅಲ್ವಾ, ಅದರಿಂದ ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಹಾರಾಕ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕಾಫಿ ಕುಡಿತೀನಿ. ಸಿಕ್ಕಾಪಟ್ಟೆ ಸೆಕೆ ಇದೆ. ಸೆಕೆ ಇರೋದಕ್ಕೂ 1-1.5 ಗಂಟೆ ಗ್ಯಾಸ್ ಮುಂದೆ ಕುತ್ಕೊಂಡಿದ್ಕೂ ತುಂಬ ಸೆಕೆ ಆಗ್ತಾ ಇದೆ. ನಮ್ಮ ಅದಕ್ಕೆ ಒಂದು ಹುರಿದಿಲ್ಲ, ಎಲ್ಲ ನಾವೇ ಹುರಿದೋ ಹಾರಾಕ್ತಾ ಇದ್ದಾರೆ. ನಾನೊಂದು ಸ್ವಲ್ಪ ಹುರಿದೆ, ಇನ್ನು ಮೆಕ್ಕಿದ್ದೆಲ್ಲ ನಮ್ಮ ಅತ್ತೆ ಹುರಿದ್ರು. ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಅಮ್ಮನೂ ಕಾಫಿ ಕುಡಿಯಲ್ಲ, ನಮ್ಮ ಅಕ್ಕನೂ ಕಾಫಿ ಕುಡಿಯಲ್ಲ, ನಾನು ಒಬ್ಳೆ. ಇನ್ನೊಂದು ಚೀಲ ಐತಲ್ಲ, ಚಿಪ್ಸ್ನ ಹಿಂಗೆ ಮಾಡು. ಚೆನ್ನಾಗದ ಅಂದ ಏನೇನೋ ಮಾತಾಡ್ತಾರೆ ಅಮ್ಮ ಮಗಳು. ಸಾಕು ಬಿಡಕ್ಕ, ಸಾಕಾಗುತ್ತೆ ಕರೆಕ್ಟಾಗಿ. ನಾವು ಚೀಲಕ್ಕೆ ಹಾಕೊಂಡು ಹೋದ್ರೆ ಆರಾಮಾಗಿ ಇಟ್ಕೊಬರ್ಬೋದು, ಗಾಡೀಲಿ ಇಟ್ಕೊಂಡೋಗಿ. ಇಲ್ಲ ಸಾಕು, ಬೇಡ ಬಿಡಿ. ಗಾಡಿ ಅಮ್ಮ ಬಾರ ಯಾಕೆ ಕುತ್ಕೊಂಡು ಹೋಗೋದು? ಅಮ್ಮ ಮರ ತಗೊಂಡು ತುಂಬಿಡಿ, ಚಿಕ್ಕ ಮರನ ಎಲ್ಲ ಕೆಳಗೆ ಚೆಲ್ಲಿತು ಅಂತ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಹೋಗಿ ನಾನು ನಮ್ಮ ಅಕ್ಕ ಮಿಲ್ ಮಾಡಿಸ್ಕೊಬರ್ಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇದಕ್ಕೆ ಏನೆಲ್ಲ ಹಾಕಿದ್ದೀವಿ ಅಂದ್ಬಿಟ್ಟು. ರಾಗಿ, ಗೋಧಿ, ಜೋಳ ಮತ್ತು ಉದ್ದಿನಕಾಳು, ಹುಳ್ಳಿಕಾಳು, ಹೆಸರುಕಾಳು, ಕಡಲೆಕಾಳು ಮತ್ತು 6 ಥರದ್ದು ನವಣೆ ಹಾಕಿದ್ದಾರೆ, ಮೆಂತ್ಯ ಹಾಕಿದ್ದಾರೆ, ಜೀರಿಗೆ ಮತ್ತು ಮೆಣಸು, ಸಬ್ಬಕ್ಕಿ, ಮಸೂರು ದಾಲು, ತೊಗರಿಬೇಳೆ, ಅಗಸೆ ಬೀಜ ಇಷ್ಟೆಲ್ಲ ಹಾಕಿ ಮತ್ತು ಬ್ರೌನ್ ರೈಸು ಇಷ್ಟೆಲ್ಲ ಹಾಕಿ ಹುರಿದು ಪುಡಿ ಮಾಡಿಸ್ಕೊಳ್ತಾ ಇರೋದು. ಆಮೇಲೆ ಹುಳ್ಳಿಕಾಳು ಹಾಕಿಲ್ಲಲ್ಲ, ಹುಳ್ಳಿಕಾಳು ಹಾಕಿದಾರಲ್ಲ, ಹುಳ್ಳಿಕಾಳು ಹಾಕಿದ್ದಾರೆ ಅರ್ಧ kg. ಹೆಸರು ಬೇಳೆ, ಹುಳ್ಳಿಕಾಳನ್ನೂ ಹಾಕಿದ್ದಾರೆ. ಇಲ್ಲಿದೆ ನೋಡಿ ಹುಳ್ಳಿಕಾಳು ಇಷ್ಟನ್ನ ಹಾಕಿ ಮಿಲ್ ಮಾಡಿಸಿದ್ರೆ ಮಾಲ್ಟ್ ಪೌಡರ್ ರೆಡಿ. ಶುಗರ್ಗೆ ಮತ್ತು ಕೊಲೆಸ್ಟ್ರಾಲ್ಗೆ ಎಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಿದು. ನಿಮ್ಮ ಮನೇಲಿ ಯಾರಾದರೂ ಶುಗರ್ ಪೇಷಂಟ್ ಇದ್ದರೆ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಈ ಥರ ಒಂದು ಸತಿ ನೀವು ಮಾಲ್ಟ್ ಪೌಡರ್ ಮಾಡಿ ಬಿಡಿಸಿ ಇಟ್ಕೊಂಡ್ರೆ 1-3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಬೆಳಗ್ಗೆ ಟೈಮು 1 ಗ್ಲಾಸ್ ನೀರಿಗೆ 1.5 ಸ್ಪೂನು 2 ಸ್ಪೂನು ಪೌಡರ್ನ ಹಾಕಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇವಾಗ ಮಿಲ್ಗೆ ಬಂದಿದ್ದೀವಿ. ಏನಪ್ಪ ಅಂದರೆ ಇದು ನಮ್ಮ ಅತ್ತೆ ಮನೆ ಹಿಂದೆಗಡೆ ಬಿಲ್ಡಿಂಗ್ಗೆ ಮಿಲ್ಲಿರೋದು. ನನಗೆ ಗೊತ್ತಿತ್ತಿಲ್ಲ, ದೂರ ಅಂದ್ಬಿಟ್ಟು ನಾನು ಗಾಡೀಲಿ ಬಂದೆ. ಅದಕ್ಕೆ ನಮ್ಮ ಅಕ್ಕ ನಗ್ತಾಯಿದ್ರು, ಇಷ್ಟು ದೂರಕ್ಕೆ ಗಾಡಿ ತೊಗೊಂಬಂದ ನೀನು ಅಂತ. ನನಗೆ ಗೊತ್ತಿತ್ತಿಲ್ಲ, ಅದಕ್ಕೆ ಗಾಡಿ ತೊಗೊಂಬಂದೆ. ಈ ಪೌಡ್ರನ್ನ ಫೈನಾಗಿ ಪೌಡ್ರ್ ಮಾಡಿಸ್ಕೋಬೇಕು, ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಲಾಸ್ಟ್ ಟೈಮು ನಮ್ಮ ಅತ್ತೆ ಸ್ವಲ್ಪ ರಫಾಗಿ ಮಾಡಿಸ್ಕೊಂಡಿದ್ರಂತೆ, ಚೆನ್ನಾಗಿಲ್ಲ. ಈ ಸತಿ ರಾಗಿ ಹಿಟ್ಟು ಮಾಡಿಸ್ತೀವಲ್ಲ ಆ ಥರ ಪೌಡ್ರ್ ಮಾಡಿಸ್ಕೊಬನ್ನಿ ಅಂತ ಹೇಳಿದರು. ಇವಾಗ ನಾವು ಅದನ್ನೇ ಹೇಳ್ತಾಯಿದ್ದೀವಿ, ರಾಗಿ ಹಿಟ್ಟು ಥರ ಪೌಡ್ರ್ ಮಾಡಿಕೊಡಿ ಅಂದ್ಬಿಟ್ಟು. ಅದಕ್ಕೆ ಶಾಕ್ ಆಗಿಬಿಟ್ಟೆ, ಏನು ಎಷ್ಟೊಂದು ಹಾಕಿದಾರಲ್ಲ ಅಂತ. ಇದು ರಾಗಿ ಬಿಡ್ತೀರಲ್ಲ ಆ ಥರ ಬಿಡಿ, ಮೀಡಿಯಮ್. ಮದರ್ಸ್ ಡೇಗೆ ಏನೇನೋ ಗಿಫ್ಟ್ ಮಾಡ್ತಾರೆ. ನಮ್ಮ ಅದಕ್ಕೆ ಮಾಲ್ಟ್ ಪೌಡರ್ ಗಿಫ್ಟ್ ಮಾಡ್ತಾ ಇದ್ದಾರೆ.
ನೋಡಿ, ಆರೋಗ್ಯನೇ ಭಾಗ್ಯ. ಇವಾಗ ಮಿಲ್ ಮಾಡಿಸ್ಕೊಬಂದು ನಮ್ಮ ಅತ್ತಿಗೆ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಅತ್ತೆಗೆ. ಯಾಕಂದರೆ ಮದರ್ಸ್ ಡೇ ದಿವಸನೇ ನಾವು ಮಾಲ್ಟ್ ಪೌಡರ್ ರೆಡಿ ಮಾಡಿದ್ದು, ಅದರಿಂದ ಮದರ್ಸ್ ಡೇಗೆ ಗಿಫ್ಟು ನಿನಗೆ ಅಂತ ರೇಗಿಸ್ತಾ ಇದ್ರು. ಎಂತಕ್ಕೆ ಈ ಥರ ಉಸಿರು ಬಿಡ್ತಾ ಇದ್ದೀರಾ ಅಂತ ಕೇಳಿಬಿಡಿ, ತಾನೇ ನಾವು ಮೆಟ್ಲು ಹತ್ಕೊ ಬಂದಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾಯಿತ್ತು, ಅದರಿಂದ ಆ ಥರ ಮಾತಾಡ್ತಾ ಇದ್ದೀವಿ ಅಷ್ಟೇ. 3 ಸತಿ ಹತ್ತಿಳಿದೆ, ಒಂದು ಸತಿ ಗಾಡಿ ತೆಗಿಯೋಕ್ಕೆ, ಒಂದು ಸತಿ ಹೋಗೋಕ್ಕೆ. ಇವಾಗ ಮಾಲ್ಟ್ ಪೌಡರ್ ಕೊಡ್ತಾರೆ, ನಾನು ತಗೊಂಡು ಹೊರಡ್ತೀನಿ ಮನೆಗೆ. ಮಧ್ಯಾಹ್ನ ಬಂದಿದ್ದು, ಹೋಗಬೇಕು ಮನೆಗೆ. ತುಂಬ ಸುಸ್ತಾಗುತ್ತೆ. ನೀವು ಕೇಳ್ತೀರಾ ಏನಕ್ಕೆ ಈ ಥರ ಉಸಿರಾಡ್ತೀರಾ ಅಂತ. ಕೇಳ್ತಾರೆ, ನೀವು ಏನಕ್ಕೆ ಈ ಥರ ಉಸಿರಾಡ್ತೀರಾ ಜೋರಾಗಿ, ಏದುಸಿರು ಬಿಡ್ತೀರಾ ಅಂತ. ಈ ಥರ ಹತ್ತಿದ್ರೆ ಏದುಸಿರು ಬಿಡ್ದಲ್ಲಿ ಇನ್ನೇನಾಗುತ್ತೆ. ಬೇಡ ನನಗೆ, ನಾನು ತಿನ್ನಲ್ಲ, ಬೇಡ ಬ್ಲಡ್ ಮಾಡಿದ್ರಂತೆ ಮಧ್ಯಾಹ್ನ, ಹಾಕೊಡ್ತೀನಿ ಅಂತಾರೆ. ಬೇಡ. ಹತ್ಬಿಟ್ಟು ನೀರು ಕುಡಿಬಾರ್ದು ಅಂತೀರಾ, ನೀವೇ ಕುಡಿತೀರಾ? ಹತ್ಬಿಟ್ಟು ನೀರು ಕುಡಿಬಾರ್ದು, ನಾವು ಕುಡಿತೀವಿ ಅಲ್ಲ. ಮನೇಲಿದ್ರೆ ಕುಡಿಯಲ್ಲ ಅಲ್ವಾ ಅಕ್ಕ? ಕೆಲಸದಲ್ಲಿದ್ರೆ ಆರಾಮಾಗಿ ನೀರು ಕುಡಿತೀವಿ, ಮನೇಲಿದ್ರೇ ಹಿಂಗೆ. ಮನೇಲಿದ್ರೆ ಸೋಂಬೇರಿ ನೋಡ್ಬೋದು. ಆಗಿದೆ ಪೌಡರು, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಲ್ವಾ ಅಕ್ಕ? ಗಮ್ಮಂತೈತೆ, ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಅತ್ತೆ ಒಂದು 3 ದಿವಸದಿಂದ ಕುಡ್ದಿಲ್ವಂತೆ, ಖಾಲಿಯಾಗಿ. ಅದರಿಂದ ಇವಾಗ ಒಂದು ಗ್ಲಾಸ್ ಮಾಡಿಕೊಡ್ತೀನಿ ಅಂತ ಇದ್ದಾರೆ ನಮ್ಮ ಅತ್ತಿಗೆ. ಯಾವ ಥರ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ, ಬನ್ನಿ. ಇದು 3 ಸ್ಪೂನ್ ಐತೆ, ಕರೆಕ್ಟಾಗಿ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಐತೆ. ನಿಮ್ಮ ಹಿಂದೆನೇ ಓಡಾಡ್ತೀನಿ. ಸ್ಪೂನ್ ಇವಾಗ ನೀರಿಗೆ ಉಪ್ಪು ಹಾಕ್ತಾ ಇದ್ದಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು 3 ಸ್ಪೂನು ಮಾಲ್ಟ್ ಪೌಡರ್ ಹಾಕ್ಕೊಂಡಿದ್ದಾರೆ. ಇದನ್ನ ಚೆನ್ನಾಗಿ ಮಿಕ್ಸ್ ಹೊಡಿಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟೆ ಇರಬಾರ್ದು, ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿಕೊಂಡು. ಇವಾಗ 1 ಗಂಟೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಬಿಸಿನೀರು ಕಾಯಕ್ಕೆ ಇಟ್ಟಿದ್ವಲ್ಲ ಅದರೊಳಗಡೆ ಹಾಕೊತಾ ಇದ್ದೀನಿ. ಇವಾಗ ನೀಟಾಗಿ ತಿರ್ಕೋಬೇಕು ಗಟ್ಟಿಯಾಗ ಗಂಟ. ಸೇಮ್ ನಾವು ರಾಗಿ ಗಂಜಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ಕೊಳ್ಳೋದು. ಮಾಲ್ಟ್ ಪೌಡರ್ ಹಾಕೊಂಡ್ಮೇಲೆ ಒಂದು 5 to 10 ಮಿನಿಟ್ಸು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಕೈ ಬಿಟ್ಟರೆ ಗಂಟಾಗುತ್ತೆ, ಕೈ ಬಿಡಬಾರ್ದು. ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೋ, ತಣ್ಣಗಾಗಿದೆ. ಇವಾಗ ಎಲ್ಲ ಗ್ಲಾಸ್ಗೆ ಹಾಕಿ, ನನ್ನ ಬೇಡ ಕಣಕ ಊಟ ಮಾಡ್ತೀನಿ. ಹೊಟ್ಟೆ ತುಂಬ್ದಂಗಾಗುತ್ತೆ ಫುಲ್ಲು. ಅಮ್ಮ ಕರೆಕ್ಟಾಗಿ 1 ತಿಂಗಳು ಬರುತ್ತಾ? 2 ಮನೆಗೆ ಇದು ಮಾಡಿದ್ರೆ ಜಾಸ್ತಿ ಬರುತ್ತಲ್ಲ? ಇಷ್ಟೊಂದು ಕೊಟ್ಟಿದ್ದೀರಲ್ಲ, ನೋಡ್ಬೋದು. ನೋಡಿ ಎಷ್ಟು ಅಲ್ಲ, ಚಿಕ್ಕ ಮಗು ಆಗಬೇಕಾಗಿತ್ತು. ಚಿಕ್ಕ ಮಕ್ಳು ಆಟ ಆಡ್ತಾ ಇದ್ದೀರಾ. ಬೋಸಿಲ್ ಬಿಟ್ಕೊಳಕ್ಕಾಗಲ್ವಾ? ಮಗಳಿಗೆ ಮದುವೆ ಮಾಡಬೇಕು. ಚೆನ್ನಾಗಿತ್ತಲ್ವಮ್ಮ? ಇನ್ನೊಂದು ಸ್ವಲ್ಪ ಮೆಂತ್ಯ ಹಾಕ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಕೈ ಬಂದದ. ಸಾಕು 1 kg ಹಾಕಿದ್ದೀರಿ, ಇನ್ನೂ ಅರ್ಧ ಅಲ್ಲ, ಕಾಲ್ kg 2. ಹೌದಾ? ಕಾಲ್ kg 2 ಚೆನ್ನಾಗಿ ಬಂದೈತೆ, ಟೇಸ್ಟ್ ಚೆನ್ನಾಗಿ ಬಂದೈತೆ, ಸಖತ್ತಾಗಿ ಬಂದೈತೆ ಟೇಸ್ಟ್ ಮಾತ್ರ. ಇವಾಗ ನಾನು ಮನೆಗೆ ಬಂದೆ, ಮಾಲ್ಟ್ ಪೌಡ್ರ್ ಎಲ್ಲ ಈಸ್ಕೊಂಡು ಬಂದೆ. ಏನಪ್ಪ ಅಂದರೆ ನನ್ನ ಹಸ್ಬೆಂಡ್ಗೂ ಅರ್ಧ ಕೊಟ್ಟು ಕಳಿಸಿದ್ರು. ಅದಕ್ಕೋಸ್ಕರನೇ ಅರ್ಧ ಅವರು ಬಿಡಿಸೋದು, ಇಲ್ಲಾಂದರೆ ಸ್ವಲ್ಪನೇ ಬಿಡಿಸ್ಕೋತಾರೆ. ನಮಗೆ ಅರ್ಧ ಕೊಡಬೇಕು ಅಂತಲೇ ಸ್ವಲ್ಪ ಜಾಸ್ತಿನೇ ಬಿಡಿಸಿ ಕೊಡ್ತಾರೆ. ನಮ್ಮ ಅತ್ತೆನೂ ಹಾಗೆ, ನಮ್ಮ ಅತ್ತಿಗೆನೂ ಹಾಗೆ. ನಮ್ಮ ಅತ್ತಿಗೆಗಂತೂ ತಮ್ಮ ಅಂದರೆ ತುಂಬ ಇಷ್ಟ. ಅವ್ರ ಮಕ್ಕಳನ್ನ ಯಾವ ಥರ ಇಷ್ಟಪಡ್ತಾರೋ ಅದೇ ಥರ ತಮ್ಮನ್ನು ಅದೇ ಸ್ಥಾನದಲ್ಲಿ ಅವನು ಒಬ್ಬ ಮಗ ಅನ್ನೋ ಥರ ಇಷ್ಟಪಡ್ತಾರೆ ಅವ್ರ ತಮ್ಮನ್ನ, ಅಂದರೆ ನನ್ನ ಹಸ್ಬೆಂಡ್ನ. ಅದರಿಂದ ಎಕ್ಸ್ಟ್ರಾನೇ ಬಿಡಿಸಿ ಕೊಟ್ಟು ಕಳಿಸ್ತಾರೆ. ನಿಜವಾಗ್ಲೂ ಅವ್ರ ಪ್ರೀತಿ ನೋಡಿದ್ರೆ ನನಗೆ ಅಷ್ಟು ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ, ಅಷ್ಟು ಚೆನ್ನಾಗಿರಲಿ ತಮ್ಮ ಅಂತ ಅರಸ್ತಾರೆ. ನಮ್ಮ ಮದುವೆ ತೊಟ್ಟಿಂದ ಯಾರು ಸಪೋರ್ಟ್ ಮಾಡಿದ್ರೋ ಇಲ್ವೋ, ಒಂದು ಸಣ್ಣ ವಿಚಾರದಲ್ಲೂ ನಮ್ಮ ಅತ್ತಿಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ್ಲಿಂದಲೂ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ. ನಾವೇನು ಜಗಳನೇ ಆಡಲ್ಲ, ಏನು ಮಾತೇ ಬರಲ್ಲ ಅಂತ ಹೇಳಲ್ಲ. ಏನೇ ಮಾತು ಬಂದ್ರೂ ಅದು ಅಲ್ಲಿಗೆ ಬಿಟ್ಟು ತಮ್ಮಂಗೆ ಯಾವ ಪ್ರೀತಿ ಕೊಡಬೇಕು ಆ ಪ್ರೀತಿ ಕೊಟ್ಟೇ ಕೊಡ್ತಾರೆ. ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ತಮ್ಮನ ಕಂಡ್ರೆ. ಇದಕ್ಕೆ ಹೇಳೋದು, ಅಕ್ಕನ ಪ್ರೀತಿಗೂ ಅಮ್ಮನ ಪ್ರೀತಿಗೂ ಜಾಸ್ತಿ ವ್ಯತ್ಯಾಸ ಏನಿಲ್ಲ ಅಂತ.
ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇವಾಗ ನಾನು ಇವಾಗ ಒಂದು 10 ನಿಮಿಷ ಆಯಿತು ಮನೆಗೆ ಬಂದು. ಬಿರಿಯಾನಿ ಮಧ್ಯಾಹ್ನನೇ ಮಾಡಿದ್ನಲ್ಲ ಅದೇ ಇದೆ, ಇವಾಗ ಅದನ್ನೇ ಊಟ ಮಾಡ್ಕೊತೀವಿ. ನನ್ನ ಹಸ್ಬೆಂಡು ಒಂದು 10 ಗಂಟೆಗೆ ಬರ್ತೀನಮ್ಮ ಅಂತ ಹೇಳೋರೆ. ನಾನು ಬಟ್ಟೆ ಎತ್ಕೊಬರೋಕೆ ಹೋಗಬೇಕು. ಮೇಲ್ಗಡೆ ಬೆಳಗ್ಗೆ ಬಟ್ಟೆ ಹಾಕಿದ್ದೆ, ನೈಟ್ ಬಿಟ್ಟರೆ ಮಳೆ ಬಂದುಬಿಡುತ್ತೆ, ನೆಂದೋಗ್ಬಿಡುತ್ತೆ. ಇವಾಗ ಬಟ್ಟೆ ಎತ್ಕೊಬರ್ಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.